ಆಕಸ್ಮಿಕ ಅಗ್ನಿ ಅವಘಡದಿಂದ ಲಕ್ಷಾಂತರ ಬೆಲೆ ಬಾಳುವ ಕಾರು ಸುಟ್ಟು ಭಸ್ಮವಾಗಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸದ್ಯ ಮಹದೇವಪುರ ನಗರದ ಕಾಡುಬಿಸನಹಳ್ಳಿಯಲ್ಲಿ ಸ್ಥಳೀಯ ನಿವಾಸಿ ಸಂಪತ್ ಕುಮಾರ್ ಮಾಲೀಕತ್ವದ ಮಾರುತಿ ಕಂಪನಿಯ ಗ್ರಾಂಡ್ ವಿಟಾರಾ ಮಾಡೆಲಿನ ಹೊಸ ಕಾರನ್ನು ಖರೀದಿಸಿ 3 ತಿಂಗಳಾಗಿತ್ತು. ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮನೆಯ ಮುಂದೆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಕಾರಿನ ಬ್ಯಾರಿಕೇಡ್ನಿಂದ ಹೊಗೆ ಕಾಣಿಸಿಕೊಂಡಿದೆ. ನೋಡುವಷ್ಟರಲ್ಲಿ ಕಾರು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿ ಹತ್ತಿ ಉರಿದಿದೆ. ಬೆಂಕಿಯನ್ನ ನಂದಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕಾರು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿ ಅವಘಡದಿಂದ ಕಾರಿನಲ್ಲಿದ್ದ ಕೆಲವು ದಾಖಲೆಗಳು ಸೇರಿದಂತೆ ಪಾರ್ಕಿಂಗ್ನಲ್ಲಿದ್ದ ವಾಷಿಂಗ್ ಮಷಿನ್, ಬಟ್ಟೆಗಳು, ಮನೆಯ ಕಿಟಕಿ, ಬಾಗಿಲು ಹಾಗೂ ಮೇಲ್ಛಾವಣಿಯು ಬೆಂಕಿಯಿಂದ ಸುಟ್ಟು ಹಾನಿಯಾಗಿದೆ. ಸುಮಾರು 17 ಲಕ್ಷ ರುಗಳಷ್ಟು ನಷ್ಟವಾಗಿದೆ. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಾರು ಕಂಪನಿಯು ನ್ಯಾಯ ಒದಗಿಸಬೇಕೆಂದು ಕಾರು ಮಾಲೀಕ ತಿಳಿಸಿದ್ದಾರೆ. ಸ್ಥಳೀಯರ ಸಹಾಯದಿಂದ ಪೈಪ್ ನೀರಿನ ಮೂಲಕ ಅಗ್ನಿಯನ್ನ ನಿಂದಿಸಲಾಗಿದೆ. ಆಕಸ್ಮಿಕ ಅಗ್ನಿ ಅನಾಹುತದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರತ್ತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ತಿಳಿದುಬಂದಿದೆ. ಭಾರತ ಪ್ರಥಮ ಮೋಟಾರದು ಕಂಪ್ನಿಯಲ್ಲಿ ಗ್ರ್ಯಾಂಡ್ ವಿಟಾರಾ ಅಂತ ಹುಡುಗ ಮತ್ತು ನಮಗೆ ಒಂದು ವರ್ಷ 2023ರಲ್ಲಿ ಆಗಸ್ಟಲ್ಲಿ ಎತ್ಕೊಂಬಂದರು ಕಾರು. ಸೆಪ್ಟೆಂಬರ್ ತಗೊಂಡ್ಮೇಲೆ ಒಂದು 5 ತಿಂಗಳಾಗಿದೆ ಗಾಡಿ ಬಂದು. ಅದರಲ್ಲಿ ಇವಾಗ ಇಂಥ ಶೋರೂಮ್ನಲ್ಲಿ ಈ ಥರ ತೊಂದರೆ ಆಗ್ತಾಯಿದ್ರೆ ಇವಾಗ ಇನ್ನೊಂದು 10 ನಿಮಿಷ ಇದ್ದಿದ್ರೆ ಇವರು ಗಾಡಿ ಫ್ಯಾಮಿಲಿಯೆಲ್ಲ ಗಾಡಿನ ಇದು ಮಾಡೋಕ್ಕೆ ಹೊರಗಡೆ ಇಟ್ಕೊಂಡು ಹೋಗೋ ಕಾರ್ ಆಗಿದ್ದು ಪರವಾಗಿಲ್ಲ, ಮನೆ ಹತ್ರ ಆಗಿದ್ದಕ್ಕೆ ಪರವಾಗಿಲ್ಲ, ಯಾರು ಇಲ್ದಿದ್ದಾಗ ಅವ್ರು 10 ನಿಮಿಷ ಇದ್ದರೆ ಗಾಡಿ ಹೊರಗಡೆ ಇರ್ತವರು ಹೋಗೋ ರನ್ನಿಂಗಲ್ಲೆಲ್ಲ ಆಗಿರೋ ಫ್ಯಾಮಿಲಿಯೆಲ್ಲ ಎಲ್ಲ ಸುಟ್ಟು ಬೂದಾಗಿರೋದು. ಇವಾಗ ಗಾಡಿ ಹೋದ್ರೆ ಇವಾಗ ಗಾಡಿ ಇವರು ರೆಫರೆನ್ಸ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ಫ್ಯಾಮಿಲಿ ಹೋಗಿದ್ರೆ ಯಾರು ಕೊಡ್ತಾಯಿದ್ರು? ಫ್ಯಾಮಿಲಿ ಸಮೇತ ಏನು ಇದು ಮಾಡ್ತಾಯಿದ್ರು? ಪರಿಹಾರ ಇವಾಗ ಕೊಡ್ಬೋದು ಅವರು ಕಂಪ್ನಿ ಈ ಥರ ಮಾಡಿದ್ರೆ ಇಷ್ಟು ಜನ ಬುಕ್ ಮಾಡಿ ಎಲ್ಲ ಹೊಸ ಗಾಡಿಗಳು ಚೆನ್ನಾಗಿದೆ ಅಂತ ತಗೊಂಡ್ಬರ್ತಾರೆ. ಎಲ್ಲರಿಗೂ ಈ ಥರ ಎಂಜಿನ್ ಹಚ್ಕೊಂಡು ಅನಂತರ ಆಗ್ತಾ ಇದ್ರೆ ಇವ್ರಿಗೆಲ್ಲ ಜನಗಳಿಗೆ ರಕ್ಷಣೆ ಕೊಡೋರು ಯಾರು? ಇವರು ನನಗೆ ಕಂಪ್ನಿ ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ, ಹೋಗೋರಿಗೆ ತಲೆ ಮೈಂಡ್ ವಾಶ್ ಮಾಡಿ ಇವ್ರು ತಗೊಳ್ಳಿ ಚೆನ್ನಾಗಿದೆ ಅಂತೆಲ್ಲ ಎಲ್ಲರಿಗೂ ಪ್ರಚಾರ ಮಾಡ್ತಾರೆ. ಇವಾಗ ತಗೊಂಬಂದು 5 ತಿಂಗಳಾಯಿತು. 5 ತಿಂಗಳಿಗೆ ಈ ಥರ ಆದಮೇಲೆ ಮನೆ ಹತ್ರ ಹೊರಗಡೆ ಹೋಗ್ಬೇಕಾದ್ರೆ ಬಿಲ್ಡಿಂಗಲ್ಲಿದ್ದರೆ ಎಲ್ಲ ಲಾಕ್ ಆಗಿರೋದು, ಯಾರು ಹೊರಗಡೆ ಬರೋಕ್ಕಾಗಲ್ಲ. ಇನ್ಸಿಡೆಂಟ್ ಆದಮೇಲೆ ಅಕ್ಕಪಕ್ಕದ ತುಂಬ್ಕೊಂಡ್ಬಿಟ್ಟಿದೆ, ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲ ಮನೇಲಿರೋರು ಹೆಂಗಸರು ಹೊರಗಡೆ ಬರೋಕ್ಕಾಗಿಲ್ಲ. ಅವ್ರು ಹೊರಗಡೆನೆ ಉಸಿರು ಕಟ್ಕೊಂಡು ಅವ್ರು ಎಲ್ಲ ಒದ್ದಾಡಿ ಆಮೇಲೆ ಅಕ್ಕಪಕ್ಕದವ್ರು ಹೋಗಿ ಅವ್ರನ್ನ ಹೇಳ್ಕೊಂಬಂದು ಯಾರಿಗೂ ಆಗಿಲ್ಲ, ಆಗೈತೆ. ಆದರೆ ಉಸಿರು ಕಟ್ಟೋ ಆಗಿದೆ. ಇವರು ಪ್ರಥಮ ಮೋಟಾರ್ಗೆ ಬೆಳಿಗ್ಗೆನೆ ಫೋನ್ ಮಾಡಿ ಎಲ್ಲ ವಿಷಯ ಮುಟ್ಟಿದ್ದಾರೆ. ಅವ್ರು ಯಾರೂ ಬಂದಿಲ್ಲ, ಕಂಪ್ನಿಯವರು ಯಾರು ಬಂದು ರೆಸ್ಪಾನ್ಸೇ ಇಲ್ಲ. ಅವರು ಏನು ರೆಸ್ಪಾನ್ಸ್ ಇಲ್ಲ. ಅಂದರೆ ಹೆಂಗೆ ಜನಗಳ ರಕ್ಷಣೆ ಏನು? ನಮ್ಮ ಹೆಸರು ಮುನಿಕೃಷ್ಣ ಅಂತ ಹೇಳಿ ಕಾಡ್ಬೇಕು. ಬೆಳಗ್ಗೆ ನೆನ್ನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಬಟ್ಟೆ ಬಿಚ್ಚಿಬಿಟ್ಟು ಬರೋಷ್ಟರಲ್ಲಿ ಮನೆಗೆ ಕೂತ್ಕೊಂಡೆ. ಒಂದು ತಿಂಡಿ ತಿನ್ನೋದು ನಮ್ಮ ರಿಲೇಷನು ಸಾವಾಗಿತ್ತು. ಸರಿ ಫ್ಯಾಮಿಲಿ ಎಲ್ಲ ಹೋಗೋಣ ಹಾಕಿದ್ರೆ ರೆಡಿಯಾಗೋಷ್ಟರಲ್ಲಿ ನಾನು ತಿಂಡಿ ಕೂತ್ಕೊಂಡು ಹೋಗೋದ್ರಲ್ಲಿ ಅಷ್ಟರಲ್ಲಿ ಬೆಂಕಿ ಸ್ವಲ್ಪ ಹೊಗೆ ಬಂತು. ಬ್ಯಾಕ್ ಮೇಲೆ ಹೊಗೆ ಬಂದಂತ ಓಡಿ ಬಂದು ಆಮೇಲೆ ರಿಮೋಟ್ ಬೀಗ ತಗೊಂಡ್ಬಂದು ಓಪನ್ ಮಾಡಿ ಬ್ಯಾನೆಟಲ್ಲಿ ಓಪನ್ ಮಾಡಿ ತೆಗೆದೆ. ಅಷ್ಟರಲ್ಲಿ ಹುರ್ಕೊಂಡು ಹೋಗೋದೆಲ್ಲನೂ ಹೋಗೋಕ್ಕೆ ಚಾನ್ಸ್ ಇತ್ತಿಲ್ಲ. ಆಮೇಲೆ ತಂದು ಓಡಾಡಿ ಮೀಟ್ರೆಲ್ಲ ಕಿತ್ತಿ ನೀರು ತಂದು ಹೊಡೆದು ನಾವು ಹೊರಗಡೆ ಹೋಗಿ ಮೇಲೆ ಸೀಲಿಂಗ್ ಎಲ್ಲ ಏನು ಮಾಡೋಕ್ಕೂ ಡಿಸ್ಕಸ್ ಆಗಿಲ್ಲ ನೀಟಾಗಿ. ಅಷ್ಟೊತ್ತಲ್ಲಿ 101ಗೆ ಫೋನ್ ಮಾಡಿ ಪೊಲೀಸ್ ಫೋನ್ ಮಾಡಿ ಆಮೇಲೆ ವಯಸ್ಸೆಲ್ಲ ಬಂದು
ಕಂಪ್ಲೀಟ್ ಆಗಿದೆ ಸರ್ ಆಗಿದೆ. ಆಮೇಲೆ ಶೋರೂಮ್ ಅವರು ಇದು ಗ್ರ್ಯಾಂಡ್ ವಿಟರ ಅದು ನೆಕ್ಸ್ಟ್ ಶೋರೂಮ್ ಇದತ್ರ ಕನ್ನೆಲ್ ಹತ್ರ ಅಲ್ಲಿ ತಗೊಂಡು ಆ ಶೋರೂಮ್ ಫೋನ್ ಮಾಡಿದೆ, ನಾ ಕಳ್ಸಿನಿ ಅಂತೂ ಬಂದೇ ಇಲ್ಲ. ಎಷ್ಟು 4 ಗಂಟೆಗೆ ಬಂದು ಅವರೆಲ್ಲ ರಿಸೀವ್ ಮಾಡ್ತಾರೆ. ಬೆಳಗ್ಗೆ ಆಗಿದ್ದು ಬೆಳಗ್ಗೆ 9:30-10 ಗಂಟೆ ಆಗಿದ್ದು ಇವಾಗ ಬಂದಿದ್ದಾರೆ. ಈಗ ನೀವೇನು ಹೇಳ್ತೀರಾ? ಅದೇ ನಮ್ಗೆ ಮನೆ ಡ್ಯಾಮೇಜ್ ಆಗಿದೆ, ಇವಾಗ ಕಾರು ಇವಾಗ ನಾವು ಫ್ಯಾಮಿಲಿ ಹೋಗಿದೆ ನಮ್ಗೆ ತೊಂದರೆ ಆಗ್ತಾ ಇದೆ. ಜಸ್ಟ್ ಏನೋ ಮಿಸ್ ಆಗಿ ನಾವು ಬಚಾವ್ ಇವಾಗ ನಮ್ಗೆ ಆ ಮನೆಯೆಲ್ಲ ಹಾಳಾಗಿದೆ. ಇವಾಗ ಮನೆ ಡ್ಯಾಮೇಜು ಕಾರ್ದು ನಮ್ದೆಲ್ಲ ತಗೊಂಡು ನಾವು 5 ತಿಂಗಳಾಗಿದೆ ಕಾರ್ ತಗೊಂಡು. ಈ ಥರ ನಮ್ಗೆ ಪರಿಹಾರ ಏನೋ ಕಂಪ್ನಿಯಿಂದ ಸರ್ಕಾರ ನಮ್ಗೆ ಪರಿಹಾರ ಕೊಡ್ತಾರೆ.